ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಜನಿ. ಸ್ಕಿನ್ ರಿನ್ಯೂವಲ್ ಒಳಗಡೆ ಹೋಗ್ತಿದ್ದ ಹಾಗೆ ನಾನು ಯಾವ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ಕನ್ಫ್ಯೂಷನ್ನಲ್ಲಿದ್ದೆ. ಸೊ ಆಗ ನನ್ನ ಕಣ್ಣಿಗೆ ಬಿದ್ದಿದ್ದು ಹೈಡ್ರಾ ಫೇಶಿಯಲ್. ಸೊ ಹೈಡ್ರಾ ಫೇಶಿಯಲ್ ಬಗ್ಗೆ ನಾನು ಒಳಗಡೆ ಹೋಗ್ತಿದ್ದ ಹಾಗೆ ಡಾಕ್ಟ್ರ್ ಹತ್ರ ಡೀಟೇಲಾಗಿ ತಿಳ್ಕೊಂಡೆ. ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಳ್ಳೇಬೇಕು ಅಂತ ಅಂದ್ಕೊಂಡು ನಾನು ಟ್ರೀಟ್ಮೆಂಟ್ ರೂಮಿಗೆ ಬಂದೆ. ಬಿಕಾಸ್ ನಾನು ಒಂದು ಸಲನೂ ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಳ್ದೇ ಇರೋದ್ರಿಂದ ನನಗೂ ಸ್ವಲ್ಪ ಭಯ ಇತ್ತು. ಯಾಕಂದರೆ ನಾನು ಯೂಶಲಿ ಫೇಶಿಯಲ್ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಹೋಗಲ್ಲ, ನಾನು ಹಾಗೆ ಸ್ಕಿನ್ನ ಮೇಂಟೈನ್ ಮಾಡ್ತೀನಿ. ಸೊ ಹೈಡ್ರಾ ಫೇಶಿಯಲಲ್ಲಿ ಡಾಕ್ಟ್ರ್ ಹೇಳಿದಾಗೆ ಸ್ಕಿನ್ ಗ್ಲೋ ಹೆಚ್ಚಾಗುತ್ತೆ, ಮತ್ತು ಪಿಗ್ಮೆಂಟೇಷನ್ ಆಗಿರ್ಬೋದು, ಫೈನ್ ಲೈನ್ಸ್, ರಿಂಕಲ್ಸ್ ಇದೆಲ್ಲ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಕಿನ್ ಟೋನ್ ಮತ್ತು ಆ ಟೆಕ್ಸ್ಚರ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಿಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ಡ್ ಆಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ನ್ಯಾಚುರಲ್ ಆಗಿ ಫರ್ಮ್ನೆಸ್ ಬರುತ್ತೆ ಹೈಡ್ರಾ ಫೇಶಿಯಲಲ್ಲಿ ಅಂತ ಡಾಕ್ಟ್ರ್ ಎಕ್ಸ್ಪ್ಲೇನ್ ಮಾಡಿದ್ರು. ನಾನಂತೂ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿ ಹೈಡ್ರಾ ಫೇಶಿಯಲ್ನ ಮಾಡಿಸ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಆ ಪ್ಯಾಕ್ ಹಾಕಿ 15 ಮಿನಿಟ್ಸ್ ರಿಲ್ಯಾಕ್ಸ್ ಆಗಕ್ಕೆ ಬಿಡ್ತಾರೆ. ಅಬ್ಬಬ್ಬಾ, ನಾನಂತೂ ನಿದ್ದೆನೇ ಮಾಡಿಬಿಟ್ಟಿದ್ದೆ. ಪ್ರೊಸೀಜರ್ ಮುಗಿದ್ಮೇಲೆ ಯು ಫೀಲ್ ಸೋ ರಿಲ್ಯಾಕ್ಸ್ಡ್. ನೋಡಿದ್ರಲ್ಲ ಹೈಡ್ರಾ ಫೇಶಿಯಲ್ ಏನೋ ಪ್ರೊಸೀಜರ್ ಹೇಗಿತ್ತು ಅಂತ. ನಾನಂತ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನನ್ನ ಫೇಸ್ ನೋಡ್ತಿರ್ಬೋದು ಎಷ್ಟು ಗ್ಲೋ ಆಗಿದೆ ಅಂತ. ನನಗೆ ಮೇಕಪ್ ಮಾಡಿ ಮಾಡಿ ಜಾಸ್ತಿ ನನ್ನ ಬ್ಲ್ಯಾಕೆಟ್ಸ್ ಎಲ್ಲ ಆಗ್ತಿತ್ತು. ಸೊ ಅದೆಲ್ಲ ಕ್ಲಿಯರ್ ಆಗಿದೆ ಅಂತ ಅನಿಸ್ತಾರೆ. ನೀವು ಟಚ್ ಮಾಡಿದ್ರೆ ಸಖತ್ ಸ್ಮೂತಾಗಿ ಫೀಲ್ ಆಗ್ತದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಸ್ಕಿನ್ ರಿನ್ಯೂವಲಲ್ಲಿ ಹೈಡ್ರಾ ಫೇಶಿಯಲ್